ನಮಸ್ಕಾರ ಎಲ್ಲರಿಗೂ. ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ನಾವು ನಮ್ಮ ಮನೆ ದೇವ್ರಿಗೆ ಹೊಂಟಿದ್ವಿ. ಏನಾದರೂ ಸ್ವಲ್ಪ ಮನಸ್ಸಿಗೆ ಬೇಜಾರಾದ್ರೆ ನಾನು ಮತ್ತು ನಮ್ಮ ಮನೆಯವರು ನಮ್ಮ ಮನೆ ದೇವ್ರಿಗೆ ಹೋಗ್ಬಿಡ್ತೇವೆ. ಸಿಂಪಲ್ಲಾಗಿನೇ ರೆಡಿ ಆಗಿದ್ವಿ. ನಮ್ಮ ಮನೆಯವ್ರ ಆಕಾರ ನೋಡಿದ್ರೆ ಗೊತ್ತಾಗ್ಬೋದ, ಮತ್ತು ನನ್ನ ಆಕಾರ ನೋಡಿದ್ರೂ ಸಹಿತ ಗೊತ್ತಾಗ್ಬೋದ. ನಮ್ಮ ಮನೆ ದೇವರು ಬಂದು ತುಳಸಿಗಿರಿ ಆಂಜನೇಯ ಸ್ವಾಮಿ. ನಮಗಿಲ್ಲೇ ನಿಯರ್ ಸಮೀಪ ಆಗುತ್ತೆ. ಒಂದು 50 ಕಿಲೋಮೀಟ್ರ್ ಏನೋ ಐತಂತ ಅನ್ನಿಸ್ತೈತಿ ನಮ್ಮ ಊರಿಂದ. ಅಮಾವಾಸ್ಯೆಗೊಮ್ಮೆ ಮೊದಲು ಹೋಗ್ತಿದ್ವಿ. ಇವಾಗ ನಮ್ಗೆ ಯಾವಾಗ ಹೋಗ್ಬೇಕಂತ ಅನಿಸ್ತೈತಿ ಅವಾಗೆಲ್ಲ ಹೋಗ್ತೀವಿ. ಮತ್ತು ಹಿಂಗೆ ದೊಡ್ಡ ಅಮಾವಾಸ್ಯೆ ಎಲ್ಲ ಇರ್ತಾವಲ್ಲ ಆ ಟೈಮಲ್ಲೂ ಸಹಿತ ಹೋಗಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಕುಂತು ಟೈಮ್ ಸ್ಪೆಂಡ್ ಮಾಡಿ ಬಂದೀವಿ ಅಂದ್ರೆ ಮನಸ್ಸಿಗೆ ಏನೋ ಒಂಥರ ನಿರಾಳ ಅಂತ ಅನ್ನಿಸ್ತಿರ್ತೈತಿ. ಹಾಗಾಗಿ ನಾನು ನಮ್ಮ ಮನೆಯವ್ರನ್ನ ಸಿಕ್ಕಾಪಟ್ಟೆ ಬೇಜಾರಾಗತ್ಬಿಟ್ಟಿದ್ದೆ. ಹಾಗಾಗಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಈಗ ನಮ್ಮ ಮನೆ ದೇವಸ್ಥಾನಕ್ಕೆ ಬಂದೇವಿ. ನಾವು ದೇವ್ರ ದರ್ಶನ ಮಾಡ್ಕೊಂಬರ್ತೇವೆ. ನೀವು ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಲಾರ್ದ. ನಿಮಗೆಲ್ಲರಿಗೂ ಗೊತ್ತಿರ್ತೈತಿಲ್ಲ, ಒಳಗಡೆ ವಿಡಿಯೋ ಐತಿ ಮಾಡೋಕ್ಕೆಲ್ಲ ಇದು ಪರ್ಮಿಷನ್ ಇರೋಂಗಿಲ್ಲ. ಹಾಗಾಗಿ ಹೊರಗಡೆದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ದೇವಸ್ಥಾನದ ಇತಿಹಾಸ ಭಾಳ ಐತಿ. ಯಾರಿಗಾದರೂ ಗೊತ್ತಿದ್ರೆ, ಸಂಪೂರ್ಣವಾದ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮೂಲಕ ಸ್ವಲ್ಪ ತಿಳಿಸಿ. ಮತ್ತು ನಿಮ್ಮ ಮನೆ ದೇವರು ಯಾವ ದೇವರು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾವೀಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ಬಂದೀವಿ. ಸ್ವಲ್ಪ ಹೊತ್ತು ಕುಂತ್ಕೊಂಡು ಬೇಸಿಗೆ ಇಲ್ಲರಿ, ಬೇಸಿಗೆ ಟೈಮಲ್ಲಿ ನಂಗೆ ಚಲೋ ಸೀರೆ ಉಟ್ಕೊಂಡು ಹಿಂಗೆ ಟಾಪಾಗೆಲ್ಲ ರೆಡಿಯಾಗಿ ಹೋಗ್ಬೇಕಂತ ಅನ್ಸಂಗಿಲ್ಲ. ಸೀರೆ ಉಟ್ಕೊಳಕ್ಕೆ ನಾನು ಬೇಸರ ಅಂತ ಅನ್ನಿಸ್ತೈತಿ. ಅಷ್ಟೊಂದು ಬಿಸಿಲು. ಅದರೊಳಗೆ ನಮ್ದು ಉತ್ತರ ಕರ್ನಾಟಕ ಆಕೈತಿಲ್ಲ, ಈಗಂತೂ ಭಾಳ ಬಿಸಿಲು ಹೇಳೋಕ್ಕೂ ಆಗಂಗಿಲ್ಲ. ಅಷ್ಟೊಂದು ಬಿಸಿಲು ಶುರುವಾಗ್ಬಿಟ್ಟೈತಿ. ಒಳಗಡೆ ಎಲ್ಲ ನಾನು ಜಾಸ್ತಿ ವಿಡಿಯೋ ಇದನ್ನು ಮಾಡಲಿಲ್ಲ. ನಾವು ಹೋದಾಗೆಲ್ಲ ಪ್ರತಿ ಸಲ ಶೇರ್ ಮಾಡಿರ್ತೀನಿ. ನಮ್ಮ ಹನುಮಪ್ಪನ ಅಂತೇಳಿ ಬಂದಿದ್ದೀವಿ ನೋಡಿರಿ. ಹನುಮಪ್ಪನ ದರ್ಶನ ಮಾಡೋಕ್ಕೆ ಶನಿವಾರ ಇವತ್ತು, ಹಾಗಾಗಿ ಬರ್ಬೇಕಂತ ಅನ್ನಿಸ್ತು, ಬಂದಿದ್ದೀವಿ. ನಮಗಿಲ್ಲ ಜ್ಯೂಸ್ ಕುಡಿಯೋಕ್ಕಂತ ಬಂದಿದ್ದೀವಿ. ಪೈನಾಪಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಪೈನಾಪಲ್ ಫ್ರೆಶ್ ಇಲ್ಲ, ಭಾಳ ದಿನದ ಅದಕ್ಕೆ ಕರ್ಬೂಜ ಜ್ಯೂಸ್ ಅವ್ರಿಗೆಲ್ಲ ಬಟ್ ನಮ್ಗೆ ಪೈನಾಪಲ್ ಹುಳಿ ಇದೆಲ್ಲ ಹಂಗಾಗಿ ಇಷ್ಟ. ಪೈನಾಪಲ್ ಇಲ್ಲ ಅಂದರೆ ಕರ್ಬೂಜ. ಐಸ್ ಜಾಸ್ತಿ ಆಗ್ತದೆ. ಐಸ್ ಕಮ್ಮಿ ಹಾಕ್ರಿ, ಐಸ್ ಕಮ್ಮಿ ಹಾಕಿ. ಜಾಸ್ತಿ ಕೈ ತೆಗಿ ಏನು ಕಾಣಲ್ಲ. ಕೈ ತೆಗಿ ನೋಡಿಲ್ಲ ಅಲ್ಲಿ ಮಣ್ಣು ಅಮೃತಾಗೆಲ್ಲ ತೆಗಿದಿಲ್ಲ. ಮನ್ಗಂಡು ಇತ್ತು ನೋಡು, ಅಷ್ಟು ಹೋಳಿ ಇದ್ದಿರ್ಕಿಲ್ಲ. ಆದ್ರೆ ಇವಾಗ ದ್ರಾಕ್ಷಿ ಕಡಿಮೆ ಐತಲ್ಲ, ಅಷ್ಟಾಗಲ್ಲ ಬರ್ಬೇಕು. ನೋಡ ಎಷ್ಟು ಚಂದ ಕನಿಸ್ತಾ ಲವ್ ಯು. ಚಿಕ್ಕ ಚಲೋ ಕಾಣ್ತಾವ ನೋಡಕ್ಕೆ. ಅಯ್ಯ ಮುಗ್ದ ಬಿಡ್ತೀನ. ಅಲ್ಲಿ ಎಲ್ಲಿ ಇರ್ಬೇಕು, ಇಲ್ಲಿ ಇರ್ತಾವ ಕಾಯಿ ಲಿಂಬು. ಸುರಪ ನೋಡಿ ಎಷ್ಟು ಚಂದ ಕಾಣಿಸ್ತೈತಿ. ನಮ್ದು ನೀರು ಹಾಸಿದ್ರೆ ಹಿಂಗೆ ಹಾಕಿರ್ತದೆ. ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕ್ತೀನಿ. ಟೆಕ್ಳಿ ಪಕ್ಕಳಿ ಇಲ್ಲ ನಿಮಗಿಂದ. ನಮ್ಮ ಯಜಮಾನ್ರ ನೀರು ಹಸಕತ್ತಾರು. ನಮ್ದು ಇದೆ ಸ್ವಲ್ಪನ ಹಾಕಿವಿಲ್ಲ, ಬೋರ್ನ್ ಗಾಡಿ ಅಡ್ಡಾಡಿ ಭಾಳಷ್ಟು ಹಾಳಾಗೈತಿ. ಮತ್ತು ಅದಕ್ಕೆ ಒಂದು ನೀರು ಬಿಡಬೇಕಿತ್ತು, ನೀರು ಬಿಡಲಿಲ್ಲ. ಒಂದೊಂದು ಆಗಿದ್ದು ಚಲೋ ಆಗೈತಿ ಕಾಳು. ಮತ್ತು ಅದ್ರೊಳಗೆ ಅರ್ಧಕ್ಕಿಂತ ಜಾಸ್ತಿ ಜೊಟ್ಟು ಐತಿ. ಜೊಳ್ಳು ಅಂತಾರಲ್ಲ, ಜೊಟ್ಟು ನಾವು ಜೊಟ್ಟು ಅಂತೀವಿ. ಹಾಗಾಗಿ ಅದನ್ನು ಅಲ್ಲೇ ಗಳೆ ಹೊಡೆದು ಅಲ್ಲೇ ಭೂಮಿ ಒಳಗನ ಮುಚ್ಚಬೇಕಂತ ಒಮ್ಮೆ ಅನಿಸ್ತೈತಿ. ಒಮ್ಮೆ ಬಂದೈತಿಲ್ಲ, ಏಟ ಬರ್ತೈತಿಲ್ಲ, ತಗೋಬೇಕಂತ ಒಮ್ಮೆ ಅನಿಸ್ತೈತಿ. ಏನು ಮಾಡ್ಬೇಕಂತ ಗೊತ್ತಾಗಲ್ತು. ನೋಡ್ಬೇಕ್ರಿ ಏನೇನು ಮಾಡೋದಾಗತ್ತೆ.
ಬರೀ ನಮ್ಮ ಕಬ್ಬು ಇಷ್ಟು ಹತ್ರಗೈತಿ. ಮೊದಲೆಲ್ಲ ಕಬ್ಬಿನ ನೀರು ಹಾಸ್ತಿದ್ನಿ, ಹೊಲ ತುಡಿಯೋ ಬಾ ಬರ್ತಿದ್ದು. ಈಗ ನಮ್ಮ ಯಜಮಾನ್ರದಲ್ಲ ಅದು ಡ್ಯೂಟಿ. ಕಬ್ಬೆಲ್ಲ ಮಸ್ತ್ ಬಂದ ನಮ್ಮ. ಇದು ಕುಳಿಯೋ ಕಬ್ಬು ನೋಡ್ರಿ, ಒಂದೊಂದು ಒಂದಲ್ಲಿ ಡೈಲೆಲ್ಲ ಹೋಗಿಬಿಟ್ಟೈತಿ. ಆದರೂ ಮನಗಂಡು ಬಂತಿದ. ಓಯ್ ವೆಂಕಟೇಶ, ಏನು ಮಾಡಾಕತ್ತಿ? ಹಾಂ ಬೋರಿನ ನೀರು ಕನಿ ನೀರು ಹಾಸ್ತೀವಿ. ಬ್ಯಾಸಿ ಬಂತಲ್ರಿ, ಹಾಗಾಗಿ ನೀರು ಸಣ್ಣಗೈತಿ. ಎಲ್ಲ ಕಡೆ ಮಳೆ ಆಗತ್ತೆ ನೋಡ್ರಿ. ಈಗ ನಮ್ಗೆ ಮಳೆ ಇಲ್ಲ. ಇವು ಎರಡೋನ ಉಸಕ್ಕೆ ಕೇಳಾಗತ್ತೆ ಮತ್ತೀಗ. ಹೌದಲ್ಲ ನೋಡಿಲಿ. ಏನು ಹೋಗಿ ಬರ್ತೀಯಾ? ಎರಡೂ ಬೋರ? ಹಾಂ ಏನಿಲ್ಲ, ಹೋಗಿ ಒಂದ ಅನ್ನಿಸ್ತೈತಿ. ಹ್ಞೂ ಗೊತ್ತಾಗಂಗಿಲ್ಲ, ಮರ್ತಿದ್ನಾಳ ಹೋಗಿ. ಅದಕ್ಕೆ ಅಷ್ಟು ಸೀರಿಯಸ್ ಆಗಿ ತೊಗೋತೀವಿ. ಯಾವುದಂತ ಗೊತ್ತಾಗಂಗಿಲ್ಲ, ನನಗೂ ಗೊತ್ತಾಗ್ತಾಳೆ. ಅದಕ್ಕೆ ಅಷ್ಟು ಸೀರಿಯಸ್ ಆಗಿ ತೊಗೋತಿ. ನೋಡ್ರಿ ಹೆಂಗೆ ಕಾಣಿಸ್ತೈತಿ ನಮ್ಮ ಅರಮನೆ ಅಂತೂ ಕಾಣಿಸೋದನ್ನೇ ಇಲ್ಲ. ಇದೊಳಗೆ ತೆಂಗಿನ ಗಿಡ ನೋಡೇನ ಮನೆ ಐತೆಲ್ಲ ಅನ್ಕೊಳ್ಳೋದಷ್ಟ. ಈ ಕಡೆ ನೋಡಿದ್ರೆ ಬಯಲು ಸೀಮೆ. ಮುಂದಿನ ಸಲ ಇದಕ್ಕೂ ಕಬ್ಬಸ್ತೀವಿ. ನಮ್ಮ ಮನೆ ಐತೆಲ್ಲ, ನಾವು ದನಗೋಳತಿ ಕೊಡ್ತೇವೆ. ಅಲ್ಲಿಗೆ ಹಚ್ಚಷ್ಟ ಆ ಕಡೆ ನಮ್ಮಲ್ಲ. ಇದು ನಮ್ದಲ್ಲ ಹೊಲ, ನಾವು ಮಾಡ್ಕೊಂಡೇವೆ ಅಷ್ಟ. ಬೋರ್ನಾಗಿನೂ ನೀರು ಬರ್ತಾವಲ್ರಿ, ಎಷ್ಟು ಬೆಚ್ಚಗದಾವ ನೀರು. ಆರಾಮ್ಸೆ ಒಂದು ಜಳಕ ಮಾಡ್ಬೋದು ನೋಡಿ, ಅಷ್ಟು ಬೆಚ್ಚಗೆ ಇರ್ತಾವೆ. ಅದೇನು ಅಂತ ಗೊತ್ತಿಲ್ಲ ನೋಡ್ರಿ. ಭೂಮಿ ಒಳಗಿಂದ ಬರ್ತಾವಲ್ಲ, ಬೋರ್ವೆಲ್ನಿಂದ. ನಮ್ಮ ಮನೆಯವರ ನೀರು ಹಸಾಕತ್ತಿದ್ರೆ ನೀರು ಹಸದ ಆದಿಂದ ನಾವೀಗ ಮಾರ್ಕೆಟಿಗೆ ಹೊಂಟೇವಿ ನೋಡ್ರಿ. ತಲೆ ಬಾಚ್ಕೊಂಡಿಲ್ಲ, ಏನೂ ಇಲ್ಲ. ಮಾರ್ಕೆಟಿಗೆ ಹೋಗೋ ಸ್ಟೈಲ್ ಐತೆ ನಂದು. ಏನು ಮಾಡಿದ್ರು ಸೀಸನ್ ಕಸ್ಟಮರ್ಸ್ ಕಾಲ್ ಕಂಟಿನ್ಯೂ ಬರ್ತಿರ್ತಾವೆ. ಲೇಟ್ ಆಕೈತಿ. ನಾವೀಗ ಲೋಕಾಪುರಕ್ಕೆ ಸಂತಿಗೆ ಹೊಂಟಿವಿ. ಖಾರ ಸ್ವಲ್ಪ ಖಾಲಿ ಆಗತೈತಿ. ಒಂದು 3 kg ಒಮ್ಮೆ ತೊಗೊಂಬಂದು ಮೆಣಸಿನ್ಕಾಯಿ ಕೊಟ್ಟಿಸಿಟ್ರಾತಂತೇಳಿ. ಈಗಂತೂ ಒಣ ಮೆಣಸಿನ್ಕಾಯಿ ಭಾಳ ತೊಟ್ಟಿದಾವ ಅಂತ ನೋಡೋಣಂತ ಹೆಂಗದಾವ ಏನೋ. ನಂಗಂಡ ತಲೆ ಬಾಚ್ಕೊಳಕ್ಕೆ ಬಿಡಲಿಲ್ಲ, ಎದಕ್ಕೂ ಇಲ್ಲ. ಪಾಪಕ್ಕೆ ಈಗ ಹಬ್ಬ ಅಲ್ಲ, ಕಸ್ಟಮರ್ ಹಂಗೆ ಕಾಲ್ ಮೇಲೆ ಕಾಲ್ ಮಾಡ್ತಿರ್ತಾರೆ. ಎಲ್ಲನೂ ಒಬ್ಬರು ಮ್ಯಾನೇಜ್ ಮಾಡಿದ್ರಂದ್ರೆ ಸಿಕ್ಕಾಬಿಟ್ಟು ಕಷ್ಟ ರೀ. ನಮ್ಮ ಮನೆಯವ್ರು ನೀರು ಸಿಕ್ಕಿರ್ತಾರೆ. ಅಯ್ಯೋ, ನಾನು ಈ ಫೋನು ತೊಗೊಂಡಲ್ಲ. ಏನ ಇಲ್ಲ, ನೀ ಅಷ್ಟೇ ಹಂಗೆ ಬಡಿಯೋರ್ಗತ್ತೆ ಓಡೇ ಬರ್ತೀಯಲ್ಲ. ನೀ ನಿನ್ನೆ ಮೊನ್ನೆ ಹೇಳ್ತಿ ಬಿಡಪ್ಪ. ನಿನ್ನ ಹಂಗೆ ಒಂದೇ ತೆಗೆದಾದ್ರೆ ತಾವು ಇರಂಗಿಲ್ಲ, ಮತ್ತು ನಮಗೆ ಒಂದೇ ತೆಗೆದು ಇರಂಗಿಲ್ಲ. ನಿನ್ನ ಹಂಗೆ ಮಾತಾಡೋ ಕಷ್ಟ ಬರ್ತೈತಿ. ಮಾತಾಡ್ಕೊಂತ ನಾಷ್ಟ ಮಾಡ್ಕೊಂತ ಮಾತಾಡೇನಿ. ಇದೇನು ಅಯ್ಯೋ ಹಂಗಿಗೆ ಏನು ಹತ್ತೈತಿ ಕುಂಕು ಮತ್ತೈತಿ ಅದಕ್ಕೆ. ಗಾಳಿ ಬೆಲ್ಲ ಸಕ್ಕರೆ चले लेते
ಅಲ್ಲ ಅಲ್ಲೇ ಕೆ ವಿ ಜಾಗದ ಅಲ್ಲವ ಹಾಂ ಕೆ ವಿ ಜಗದವು. ಮತ್ತು ಅಲ್ಲೇ ತಗೋಬೇಕು. ಹೇಳ್ಬೇಕು ಇವತ್ತು ಹೇಳಿ ನಾಳೆ ತಗೋಬೇಕು. ಒಂದೊಂದು ಕೊಡೋದಿಲ್ಲ ಅವ್ರು. ಈಗ ಮನೆಗೆ ಹೋಗೋಣ ಈಗ. ಹಾಂ ಕರ್ಬೂಜ ಎಷ್ಟು ಹಾಂ ರೀ, ಅದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ ಇದೇ ನಂಬರ್ಗೆ ರೀ. ಅದು 500 ಮತ್ತೆಲ್ಲ ಒಂದು 56,000 70,000 ಒಂದ ಕೆ ಜಿ ಸಾಕ್ರಿ, ಏನೋ ಸಾಕ್ಬೇಕು. ಮತ್ತು ಬ್ಯಾಡ್ರಿ ಒಟ್ಟು ಬರೀ ಇದು ಅಷ್ಟ ಆದ್ರೆ ತಿನ್ನಾಕ ಬರಂಗಿಲ್ಲ. ನಾವು ಮೆಣಸಿನ್ಕಾಯಿ ತರಕ್ಕೆ ಬಂದಲ್ಲಿ ಜಗಳ ಮೆಣಸಿನ್ಕಾಯಿ ಸಿಕ್ಕಾಬಿಟ್ಟು ತುಟ್ಟದ ಅವು ಮತ್ತೆ ಚೀಲ ಅವು ಹಿಡ್ಸಂಗಿಲ್ಲ. ನಾವು ನೀರು ಹೊಡೆದು ಬಿಟ್ಟಿರ್ತಾರ, ವೇಟ ಬರಂಗಿಲ್ಲ. ಆಯ್ತು. ಸಿರಿ ಅಜಂತ ಅಡಿಗೆ ಏನಿದೆ? ಹೊಟ್ಟೆ ಸಿಕ್ಕಾಪಟ್ಟೆ ಹೊಟ್ಟೆ ಇರ್ತೈತಿ. ಅದೊಂಥರ ಆಮ್ಲೇಟ್, ಒಂಥರ ಆಮ್ಲೇಟ್ ಅದು. ಹಿಂಗೆ ಹಂಗದ ಹಿಂಗೆ ಮಾಡ್ತೈತಿ. ಏನು ಸೊಪ್ಪು ಸೊಪ್ಪಿ ಬರ್ತೈತಿ, ಮತ್ತೆ ಬರ್ತೈತಿ ಇದ್ರೊಳಗೆ. ಹೊಟ್ಟೆ ಫುಲ್ ಹೊಟ್ಟೆ ಹಸ್ತೈತಿ ನಾನಂತೂ. ಈಗ ಲೋಕಾಪುರ ಸಂತಿಗೆ ಹೋಗಿ ಸಂತಿ ಮಾಡ್ಕೊಂಡು ಬಂದೀವ್ರಿ. ಈಗ ಮುಂಚೆನೇ ರೊಟ್ಟಿ ಮಾಡೋಕ್ಕಿಲ್ಲ, ಮಧ್ಯಾಹ್ನ ಊಟ ಅಲ್ಲೇ ಮಾಡ್ಕೊಂಡು ಬರ್ಬೇಕಂತ ನಾವು ಅನ್ಕೊಂಡಿ. ಸಂತಿ ಭಾಳ ಆತ, ಅದನ್ನ ಅಲ್ಲಿಡ ಇಲ್ಲಿಡ ಬೇಡ ಅಂತೇಳಿ ಸುಮ್ಮನೆ ನಮ್ಮ ಮನೆಯವ್ರು ಅವರೆಲ್ಲ ಹೋಗೋಣಂತಂದ್ರೆ ನಾನು ಅಲ್ಲಿ ಬ್ಯಾಡ ಅಂತಲ. ಇಲ್ಲಿ ಐತೆ ನೋಡ್ರಿ ನಮ್ಮ ಸಂತಿ. ಇವತ್ತಷ್ಟೇ 8,000 ರೂಪಾಯಿ ಸಂತಿ ಆಯ್ತು ನೋಡ್ರಿ. ಎಲ್ಲ ಅದು ಸಾಬನ ಮೀನು ಕಡ್ಡಿ ಅದು ಇದು. ನಮ್ಮ ಮನೆಯವ್ರಿಗೆ ಜಾಮ್ ಬೇಕಿತ್ತು, ಹಂಗಾಗಿ ಮಿಕ್ಸ್ ಫ್ರೂಟ್ ಜಾಮ್. ಇದು ಟೇಸ್ಟ್ ಮಾಡಕ್ಕಂತೇಳಿ ರಸಗುಲ್ಲ ತಂದಿದ್ದು ನೋಡ್ರಿ, ಟೇಸ್ಟ್ ಮಾಡಕ್ಕಂತೇಳಿ. ಅದು ಇದನ್ನ ಓಪನ್ ಮಾಡ್ತಾರಲ್ಲ ಉಂಟ ಶೇಂಗಾ, ಹಿಂಗೆ ಹಂಗೆ ಓಪನ್ ಮಾಡೋದು ಇದನ್ನು. ಅಡುಗೆ ಮಾಡ್ಕೊಂಡ ಅಡುಗೆ ತಿಂದ ಆಮ್ಯಾಗ ಏನೇನು ಸಂತಿ ಮಾಡ್ಕೊಂಡ್ ಬಂದೇವಿ ಅಂತ. ಅದು ಚಮಚ ತಗೋಲ್ಲ, ಅದನ್ನ ಏನು ಚಾಕುಲಿ ಗುದ್ದಾಡೋದು? ಚಾಕುಲಿನ ಗಾಂಕೆ ಕೆಳಗೆ ಬಂದಿಲ್ಲ. ಒಂಥರ ಮಸ್ತ್ ಬರ್ತೈತೆ. ಬರ್ರಿ ಈಗ ರಸಗುಲ್ಲ ತೊಗೊಂಬಂದಿವು. ಫಸ್ಟ್ ಟೈಮ್ ಈಗ ರಸಗುಲ್ಲ ತಿನ್ನೋದು. ಹೆಂಗೆ ಹಿಂಗೆ ಅಂದಿದ್ದು ಎಷ್ಟು ಸತ್ಯ ಅನ್ನಂಗಿಲ್ಲ. ಇದು ಹವಾ ಇರ್ತದೆ, ಟೆಸ್ಟ್ ಮಾಡ್ಬೇಕು. ನೀನು ಆಮ್ಲೆಟ್ ಹೊತ್ತು ನೋಡಿ, ಅಲ್ಲಿ ಟ್ರೈಪರ್ನ ಫೋನ್ ಹೋಗ್ಬಿಡ್ದು. ಬರ್ರಿ. ಹೆಂಗೆ ಎಷ್ಟು ಜಗ್ತಾರ ನೋಡಿ.
ಸೊಗಸು. ಫಸ್ಟ್ ಟೈಮ್ ನಾವು ಇದನ್ನು ತಿನ್ನೋದು ಇದೇನು ಇಷ್ಟ ಇಲ್ರಿ. ತಗೋತೀನಿ. ರಸಗುಲ್ಲ ಅಂತ ರಸಗುಲ್ಲ ಹಾಕೋರಿ ತಿನ್ರಿ. ನನಗೆ ಹಂಗ ಊಟಕ್ಕೆ ಹಾಕ್ರಿ. ಪಟ ಊಟ ಮಾಡ್ಬೇಕ್ರಿ. ಹೊಟ್ಟೆ ಸ್ಟಾಪ್ ತಟ್ನ್ಯಾಗ ಅದ ತಿಂದು ಹಿಂಗೆ ಒಂದು ತಕೊಂಡು ತಿಂದು ಒಂದು ಹೋಗೋದ್ರಿ. ಕೈಲಿ ಹಿಡ್ಕೋಬೇಕಿದ್ದ ತೆಗಿಯೋದಿಲ್ಲ. ಈಗ ಅವನಿಗೆ ಸರ್ಕಸ್ ಮಾಡ್ತಾರಂತ ಗೊತ್ತಿರ್ಲಿಲ್ಲಪ್ಪ. ತೆಗಿಯಕ ಅದನ್ನ ಇಡಕ ಏನು ಹೇಳೋವಲ್ಲೆಲ್ಲ ಚಲೋ ಐತಂತ ಇಲ್ಲ ಅಂತಿಲ್ಲ ಹಂಗ. ಫಸ್ಟ್ ಟೈಮ್ ನಾವು ತಿನ್ನೋದನ್ನ ಇದು ಹೆಂಗ ನಿಂಗೆ ಇಷ್ಟ ಆತ ಇಷ್ಟ ಇಲ್ಲ ಚಲೋ ಐತಿ. ಒಟ್ಟ ಗುಲಾಬಿ ಹೂನು ವಾಸನೆ ಐತಿ ನೋಡಿದ. ಹಾಲು ಇದನ್ನ ಮಾಡ್ತಲ್ಲ ಈಗ ಇಲ್ಲೇ ಮಾಡಿರೋದಿದ ತಿನ್ ಚಲೋ ಅದ. ಟೇಸ್ಟ್ ನೋಡಕ ಹೆಣ್ಮಕ್ಳನ್ನ ಬೆಸ್ಟ್. ನಾನು ತಿಂದು ಹೇಳ್ತೀನಿ ಇದು ಹೆಂಗ ಅನಿಸ್ತೈತಿ ಗೊತ್ತೇನ್ರಿ? ಕಾಟನ್ ತಿಂದಂಗ ಅನಿಸ್ತೈತಿ. ಏನು ಇಲ್ಲ ರೊಕ್ಕದಂಡ. ರಸಗುಲ್ಲ ಅಂದ್ರೆ ನಾವು ತಿಂತೀವಲ್ಲ ರಸಗುಲ್ಲ ಅದು ಖೋವಾ ಟೈಪ್ ಬರ್ತೈತೆ. ಕುಂದಾ ಟೈಪ್ ಇದೇನು ಒಪ್ಪಿ ತಪ್ಪಿ ಯಾರು ತೊಗೊಳಕ್ ಹೋಗ್ಬೇಡ್ರಿ. ಇದು ಇದ್ರೈತೆ ಐತದ ಸೇಮ್ ಕಾಟನ್. ಏನು ಕಾಟನ್ ಹತ್ತಿ ಕಾಟನ್ ಅಂದ್ರ ಇದ್ರೊಳಗೆ ಸಕ್ರಿ ಪಾಕ ಇರ್ತೈತೆ ಅನ್ನೋದನ್ನ ಬಿಟ್ರ ಬೇರೆ ಏನು ಇಲ್ಲ ಇದ್ರೊಳಗ. ಅದು ಏನು ಆರೋಗ್ಯಕ್ಕೆ ಒಳ್ಳೇದಲ್ಲ. ಮತ್ತೆ ಇದು ಸಹಿತ ಇದು ಹಾಲಿನ ಮಾಡಿರ್ತಾರಂತ ಅನ್ಸಲ್ರಿ. ನಿಮ್ದು ನೋಡವ ನೀವು ರಬ್ಬರ್ ಗತಿ ಅನ್ಸಾಗದಿ. ಸಕ್ರಿ ಪಾಕ ನೋಡ್ರಿ ಬರೀ ನೀರ ಐತ. ಆರೋಗ್ಯಕ್ಕೂ ಒಳ್ಳೇದಲ್ಲ, ನಾಲ್ಗಿಗೂ ರುಚಿ ಇಲ್ಲ. ಮತ್ತು ಅದಂತ ಬಂದ್ ಮಾಡುವ ತಿನ್ನು ಇದನ್ನು ಅದು ನೋಡಿದ್ರೆ ಮ್ಯಾಲೆ ಏನು ಇದಾರ ಮತ್ತು ಒಣಗಿದ ರೀತಿ ಕಾಣ್ತದ. ಕಡೆ ತೆಗೆದ್ಬಿಟ್ರ ಹಿಂಡಿದ್ರ ಏನು ಇಲ್ಲ. ಒಳಗೆ ನೀರು 180 ರೂಪಾಯಿ ರೊಟ್ಟಿ ತರವಾಗಿ ನಮ್ಮ ಥರ ಡಿಫ್ರೆಂಟ್ ತಿನ್ನಾಕ. ಈ ಕಡೆ ಇವು ಇನ್ನೊಂದು ತಟ್ಟಿ ಕೊಡುವ ಅದ ಎಲ್ಲ ಇರಬೇಕು. ಸಣ್ಣ ತಟ್ಟಿ ಕೊಡುವ. ಏಯ್ ಏನು ಬರೀ ಊಟ ಮಾಡೋಂಥ ಟೈಮ್ 4 ಗಂಟೆಗೆ ಐತಿ. ಊಟ ಮಾಡಕತ್ತೀವಿ. ಊಟ ಮಾಡಿ ಆಮೇಲೆ ಸಿಗ್ತೈತಿ. ಸಣ್ಣ ಇಲ್ಲ ನಮ್ಮ ಹೊಲ್ದಾಗ. ಹೆಂಗೆ ಸುಡು ಅನ್ನ ಯಾವಾಗ ಎಲ್ಲೇ ಯಾರಿಗೆ ಹಾಕಿದ್ರು ಆಗ್ಲೂ ಮಾಡ್ಬೇಕು. ಮೊದಲ ಅವ್ನು ಬಿಸಿ ಏನು ತಿನ್ನಾಗಿಲ್ಲ. ಯಾರಿಗೂ ಆಗಲ್ಲ ಹಾಕಿದ್ರೆ ಹಂಗೆ ಮಾಡ್ಬೇಕು. ಗೊತ್ತಿಲ್ಲ ಈಗ ಹೇಳಿದಿಲ್ಲ ಮುಗೀತ ಅಷ್ಟ ಮುಂದುವರ್ಸದ. ನಾ ಅಷ್ಟೇ ಹೇಳಿ ಮುಂದೆ ಗೊತ್ತಿಲ್ಲ. ನೀನ ಬಂದು ಮ್ಯಾಲೆ ಕೂತಿ ಕರ್ಕೊಂಡು ಹೋಗಿ ಒಂದು ಗುಡ್ಡಕ್ಕೆ ಚಾಣರ ಕುಡಿಸೋರು. ಈ ಪುಣ್ಯ ಮಾಡಿ ನಿಮ್ಮಿಂದ ಏನು ಸಿಗ್ಬೇಕಾಗ ಮನೆ ಹಸದ ಒಂದು ತಪ್ಪು ನೀರು ಕುಡಿರು. ನಂಗೆ ಹೇಳೋ ಜಗ್ಗಿಗಿತ್ತಲ್ಲೇ ಮನೆ ಪನಿ ನೋಡಿ ಪಾಪ ಅನಿಸ್ತೈತಿ. ನಂಗೆ ಅಳುನ ಬಂತಪ್ಪ. ಪಾಪ ಅನ್ಸಕತ್ತಂಗ ಹಂಗೆ ಅರ್ಥ ಟೈಮು ಎಲ್ಲ ಚಲೋ ಇದ್ರೆ ಚಲೋ. ಬಾತಂಗಿ ತಗೋ ಬಾತಂಗಿ ಅಂತ ಹೇಳಿ ಮಲ್ಲೆ ಬರ್ರಿ ಏನಾರ ಹೆಂಗೈತಿ. ಆಕಿಗೆ ಹಾಕಿ ನಿನಗಲ್ಲ ಅನ್ನಕ ಮತ್ತೆ ಕೈ ಸುಡ್ತದ. ಟ್ಯಾಕ್ಸ್ ಇಟ್ಕೊಂಡು ಬೇಕಾದ ತಗೊಂಡು ನಟ ಬೇಡ ಐತಲ್ಲ ಮತ್ತೆ
ಇವನು ಕರ್ಕೊಂಡು ಹೋಗಕ್ಕೆ ಬರೋದು ಹುಡುಗಿ ಇಲ್ಲಿ ಬಂದು ಹಿಂಗಾದ ಅಲ್ಲ ಅವ್ರು ಮುಂಜಾನೆ ದೋಸ್ತರು ನಮ್ಮ ಜೀವದ ಗೆಳೆಯ ಅವ್ನು ನಡ್ಕೊತ ಇಲ್ಲಿ ಬಂದಿದ್ದ ಅವ್ನು ಸೈಕಲ್ ಬಂದಿದ್ವಿ ಅಲ್ಲ ಹಿಂಗೆ ಕಟಿಂಗ್ ಅದೇನು ಬಿಲ್ಡಿಂಗ್ ಹಿಡಿಸ್ಬೇಕು ಸೈಕಲ್ ಇದಕ್ಕೆ ಸುದ್ದತೈತನ ಮತ್ತೆ ಮಾಡಿಸ್ಕೊಂಬರ ಯಾಕೋ ಒಯ್ಲಿಲ್ಲ ನೋಡಿ ನಾವು ನೆನಪಾಗಲಿಲ್ಲ ಎಲ್ಲಿಗೆ ಹೋಯ್ತದ ನಾವು ಕಾಪುಕ್ಕ ಬಿಚ್ಚು ಇರ್ತಿಲ್ಲ ಗ್ಯಾಸ್ ಹೊಡಿಬೇಕು ಪೈಪ್ ಹಾಕಿದ್ರೆ ಬ್ರೇಕ್ ಅದು ಅಲ್ಲಿ ಪೈಪ್ ಹಾಕಿ ಹೊಡ್ಯಾಕೆ ರೆಡಿ ಮಾಡ್ಯಾನ ಈ ಥರದ ಸೋಲ ತಗೋಬಾರ್ದು ಅಂತ ಪಾಠ ಕಲ್ತೀನಿ ಏನು ಕಲ್ತೀನಿ ಸಾಲಿ ಕಡ್ಡಿ ಇಟ್ಟದ 3 kg ಮೆಣಸಿನ್ಕಾಯಿ 3 kg ಮೆಣಸಿನ್ಕಾಯಿ ಎಷ್ಟು ಮಸಾಲೆ ರಾತ್ರಿ ಇನ್ನ ನನ್ಗೆ ನಿಮ್ಮ ದೊಡ್ಡಪ್ಪಗೆ ಯವ್ವ ನಾ ಹಚ್ಕೊಳ್ಳೋದಲ್ಲ ನೀನು ಹಚ್ಕೊಳ್ಳೋದಲ್ಲ ನಾನು ಹಚ್ಕೊಳ್ಳೋದು ಮನ್ಯಾಗ ಇನ್ನೊಂದು ಫೀಡ್ಬ್ಯಾಕ್ ನಾ ಇವತ್ತು ಹಚ್ಕೋತೀನಿ ನೋಡಿ ಫೋಟೋ ಹಚ್ಕೊಳ್ತಾರೆ ಜೇನುತುಪ್ಪ ಅದು ಮೈದಾ ಹಿಟ್ಟು ಅವು ಹೆಣ್ಣಿನ ಅವರು ಟೇಸ್ಟ್ ಮಾಡಕ್ಕಂತ ಒಂದೊಂದು ತೋರಿಸಲ್ಲಿ ನೋಡ್ಬೇಕು ಕೆಲವೊಂದಿಷ್ಟು ಹೊಸ ಐಟಮ್ಸ್ನ ಟೇಸ್ಟ್ ಮಾಡ ಅಂದ್ರೆ ನಮಗೆ ಹೊಸ ಅದು ಹಳೇದು ಇರ್ಬೋದು ಅದು ಟೇಸ್ಟ್ ಮಾಡಕ್ಕಂತ ಹೇಳಿ ತಗೊಂಬಂದೇವಿ ನಮ್ಮ ದೇವಿ ಚಂದ ಕಾಣಿಸಂಗಿಲ್ಲ ನೀರ್ತಾ ನಿನಗೆ ಕೊಡ್ತಾನಂದ್ರೆ ಯಪ್ಪ ಹಂಗ್ಯಾಕದು ಬೆಲ್ಲದ ಕಾಕ್ ಅದ ಜೋನಿ ಬೆಲ್ಲ ಇದನ್ನೆಲ್ಲ ಇಟ್ನಿ ಚಪಾತಿ ಮಾಡ್ಕೊಂಡು ಚಪಾತಿ ಜೊತೆ ತಿನ್ನಾಕ ಮಸ್ತ್ ಕಾಂಬಿನೇಷನ್ ಅದ ಇದನ್ನ ನಿಮ್ ದೊಡ್ಡ ತಗೊಂಡನ ಖಾಲಿ ಮಾಡ್ಬೇಕು ಅಷ್ಟ ಅದನ್ನ ಖಾಲಿ ಮಾಡ್ತೇನೆ ಅದ್ರವೆ ಊರಿಗೆ ಹೋದ ಅಜ್ಜ ಗುಡ್ನಿ ಕಟ್ಕೊಂಡು ಹೋಗ್ಬೇಕು ನಮ್ಮಪ್ಪ ಹೋದಾಗ ಮಾಡ್ಕೊಂಡು ಹೋಗಿರುವ ಇವೆಲ್ಲ ಒಟ್ಟ ನಮ್ಮ ದೇವಕ್ಕೆ ಗಂಡ ಮನೆಗೆ ಹೋಗೋದಕ್ಕೆ ತಾಪಾಗಿ ಹೋಗಕ್ಕೆ ಇವೆಲ್ಲ ಮಸಾಲೆ ಬಡಿಸ್ಕೊಂಡ್ ಬ್ಯಾಡ ಅಂತ ತಗೊಂಡ ಬೇಕಾಗ ಅಂತ ಹೇಳಿ ಬಿಟ್ಬಿಡ ಮತ್ತೆ ಹಂಗೆ ಈಗ ಊಟ ಮಾಡಿ ಇಲ್ಲಪ್ಪ ಅದಿದು ಸೂಪ್ ನಾನು ಟೇಸ್ಟ್ ಮಾಡಕ್ಕಂತ ಹೇಳಿ ತರಿಸ್ತೀನಿ ಇದು ಏನು ಸ್ವೀಟ್ ಕಾರ್ನ್ ವೆಜ್ ಕಪ್ ಸೂಪ್ ನೋಡ್ರಿ ಇದನ್ನ ಬೇಕಾಗ್ತೀನಿ ಎಲ್ಲ ಮಸಾಲೆ ಇವ್ರು ಒಂದು ತಗೊಳ್ಳೋದು ನಂಗೆ ಇದು ಫ್ಲೇವರ್ ಇಷ್ಟ ಆಕೈತೆ ನಮ್ಗೆ ಟೇಸ್ಟ್ ಏನೋ ಗೊತ್ತಿಲ್ಲ ನೀನೇ ಯಾವ ಒಂದು ಕೊಟ್ಟಿದ್ದೀರ ಏನಾಗಂಗಿಲ್ಲ ತಿನ್ನೋದು ಹಂಗೆ ಅದನ್ನ ನಾಡಿಗೆ ಮೇಲೆ ಇಟ್ಕೊಂಡ ಪಾನ್ ಮಾಡ್ತೈತಲ್ಲ ಪಾನ್ ಮೇಲೆ ಒಂದು ಇದ್ರೊಳಗೆ ಹಾಕಿ ಫ್ರಿಜ್ನಾಗೆ ಮಸಾಲೆ ಪನ್ನಿಗೆ ಒಂದು ಪ್ಲಾಸ್ಟಿಕ್ ಡಬ್ಬೊಳಗೆ ಹಾಕಿ ಎಷ್ಟು ಚಳಿಗೆ 60 ರೂಪಾಯಿ
ಪುಡಿ ಟೋಟಲ್ 8,000 ರೂಪಾಯಿ ಸಂತಿ ಮಾಡ್ಕೊಂಬಂದೇವ. ಇದು ನೋಡ್ರಿ ಇದ್ರೊಳಗೆ ಸೂಪರ್ ಮಾರ್ಕೆಟ್ ಕಾಪಿ ಸೂಪರ್ ಬಜಾರ್ದವ್ರು ಒಂದಿಲ್ಲ ಇಷ್ಟು. ಇಲ್ಲಿ ಎಲ್ಲಿ ಹುಟ್ಟಾರಿತ್ಲಮ್ಮಿ ಅದೇನು ಇದು ಕಾರ್ನ್ಫ್ಲವರ್. ಇಂಥವ್ ಯಾರ್ದಾವ ಇಂಥವ್ ಯಾರ್ದಾವ ಕಸ್ಟರ್ಡ್ ತೊಗೊಂಬಂದೆ ನಾನು. ಐಸ್ ಕ್ರೀಮ್ ಮಾಡಕ್ ಬರುತ್ತೆ ಕಸ್ಟರ್ಡ್ ಮಾಡಕ್ ಬರ್ತದೆ. ವೆನಿಲಾ ಫ್ಲೇವರ್ ಐತಿದ ಕಸ್ಟರ್ಡ್ ಪೌಡರ್ ವೆನಿಲಾ. ಇನ್ನೇನು 2 ಬಂದ ಇದು 2 ಬಿಳಿ ಎಳ್ಳು ನೋಡ್ರಿ. ಬಿಳಿ ಎಳ್ಳ 30 ರೂಪಾಯಿ ಇದಕ್ಕೆ. ಉದ್ದಿನ ಬೇಳೆ ಬಿಳಿ ಎಳ್ಳು ತಂದ್ರಿ ಮತ್ತೆ ಕರಿ ಎಳ್ಳು ತಂದ್ರಿ. ಇವು ಪಾನಿಪುರಿ ಅವ್ರೇನು ಪುರಿ ಇವ 165 ರೂಪಾಯಿ. ಮಮ್ಮಿ ಫ್ರಿಜ್ನಾಗ ಇದ್ದಲ್ಲ ಇದು ನೆಸ್ಕೆಫೆ ಸನ್ರೈಸ್ ನೋಡ್ರಿ ಸ್ಟ್ರಾಂಗ್ ಟೇಸ್ಟಿ ಅಂತ. ಪುಟಾಣಿ ಶೇಂಗಾ ಚಲೋ ಇರ್ತೀವಿ ಅನ್ನೋ ಫೋನ್ ನೋಡಿಲ್ಲ ಪಾಪ ಮಂದಿ ಬಯಕತ್ತಾನ. ಇಲ್ಲಿ ತೆಗೆದಿಟ್ಲಕ್ಕಿ ಮೆಟ್ ಕಳ್ಸದ್ ನೀನು ತೆಗೆದಿರ್ತಿದ್ದೀವಿ. ಎಲ್ಲಿ ಇಡ್ಬೇಕಾಯ್ತು ನೀನು ಸಿಗಂಗಿಲ್ಲ ನೋಡು. ಇಲ್ಲ ಮಡ್ಡೆ ಇಟ್ಬಿಡ್ತೇವೆ ಇಲ್ಲ ಮಸಾಲೆ ಐಟಮ್ಸ್ ಇಷ್ಟು ಇಲ್ಲೇ ಕೆಳಗಡೆ ಮೆಣಸಿನ್ಕಾಯಿ ಒಂದಿಷ್ಟು ತುಂಬ ತೆಗದ ಇಷ್ಟು ಹುರಿದ ಕೊಡ್ತಾ ಸಂಗ್ರ ಇದು ಓಪನ್ ಆಗಿತ್ತು ಹೊರಗ ನೋಡ ಇನ್ನೊಂದು ನೋಡಿ ಈ ರವೆ ಬೇರೆ ಇವು 2 ಸೇಮ್ ಸಣ್ಣ ಹೇಳ್ಕೊಂಡು ಇನ್ನೊಂದು ಸಣ್ಣ ಕೂಡ ಕಂಡವಣ ಇದು ಒಂದೇ ಮಾಡಕ್ಕೆ ಹೆಂಗೋ ನೀವು ರೇಟ್ ಏನಿಲ್ಲ ಕಮ್ಮಿಗ ಮಮ್ಮಿ ಎಷ್ಟು ತೊಗೊಂಡಿ ಜಲ್ದಿ ಅದಾವ ಅದು ಜೇಬಿಗೆ ಚಾರ್ಜಸ್ ಇವು ಕರಿ ಜಗ್ಗಿ ನುಗ್ಗಿಕಾಯಿ ಬರಪ್ಪ ಇದು ಕರಿ ಬೇಡ 50 ರೂಪಾಯಿ ಕೆಜಿ ನೋಡೋಣ ದೇಶ ಬೆಲ್ಲ ಎಣ್ಣೆ ತೊಗೊಂಡು ಇಷ್ಟ ಸರಿ ಅದ್ರ ಹಸಿರನ್ನ ಇರ್ಬೇಕು. ಕೆಮಿಕಲ್ ಇರೋದು ಕೆಮಿಕಲ್ ಫ್ರೀ 60 ರೂಪಾಯಿ. ಇದು ಯಾರು ಮಿಕ್ಸಿ ಆದ ಕೈನ ಅರಿವಿ ಸಿಗುದು ಸಿಕ್ಕಿಲ್ಲ ನಿಮ್ಗ. ಎಲ್ಲ ತೊಗೊಂಡು ಇದು ಕೆಮಿಕಲ್ ಫ್ರೀ ಇದಕ್ಕೆ 60 ರೂಪಾಯಿ ನೋಡಿ. ಪಾಪ ಒಂದ್ಸಲ ನನ್ನ ಅಲ್ಲಿ ರಾಮದ ಅಂಗಡಿ ಕಿರಾಣಿ ಅಂಗಡಿ ಹೋಗಿದ್ದೆ ವೆಂಕಟೇಶ ಕಿರಾಣಿ ಅಂಗಡಿಗೆ ಹೋಗಿ ಬೆಲ್ಲ ತಗೊಂಡಿದ್ದಿಲ್ಲ ಪಾಪ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ಅಂತ ಫೋನ್ ಹಚ್ಚಾರ ನಂಬರ್ ತಗೊಂಡು ಇಲ್ರಿ ಬೆಲ್ಲ ಬರಂಗಿಲ್ಲ ನಾವು ಬೆಲ್ಲ ತರಕ್ ಹೋಗಿದ್ವಿ ಅಂತಂದೆ ನಾನು. ಯಾವ ಅವ್ರು ಮೈಸೂರು ಅಂತ ಅನ್ಸತಿ ಪಾಪ ಅನಿಸ್ತು ನಂಗೆ ಎಷ್ಟೊಂದು ಇನ್ನೋಸೆನ್ಸ್ ಇರ್ತಾರಲ್ಲ ಅಂತ ಅನ್ಸ್ತು. ನಾನು ಮತ್ತೆ ಇಲ್ಲಿ ಸೀರೆ ಸೇಲ್ ಮಾಡ್ತೀನಿ ಅದ್ರ ಸಂಬಂಧ ನಂಬರ್ ಹಾಕಿದ್ವಿ ಅಂತಂದೆ. ಇದು ಕೆಮಿಕಲ್ ಸೇಲ್ ಸೂಪರ್ 60 ರೂಪಾಯಿ ಕೆಜಿ. ಅದು ನಂಗೆ ಎಲ್ಲಿ ಇಷ್ಟ ಆಗೈತೆ ಅವ್ರು ಗೋಕಾಕ್ ಹೋಗಿ ಬಂದು ತಂದಿದ್ದಿಲ್ಲ ಇಷ್ಟ ಮಸ್ತ್ ಅದ. ಅದ್ರೊಳಗೆ ಏನು ಕೆಮಿಕಲ್ ಐತೆ ಅಂತ ಶಾಲಿ ಕೆಮಿಕಲ್ ಏನು ಇಲ್ಲ ಅಲ್ಲಿ ಮಸ್ತ್ ಇರ್ತದ. ನನ್ನ ಗಂಡ ಆ ಕಡೆ ಹೋದ್ರೆ ಹೇಳಿ ಸಾಕದ ಒಮ್ಮೆ ಒಂದು 20 ಕೆಜಿ ತೊಗೊಂಡು ಅಂತ. ಇದಷ್ಟು ನೋಡಿ ಜೋನಿ ಬೆಲ್ಲ ಲಕ್ಷ್ಮೀಡ್ ಇದು 120 ರೂಪಾಯಿ ಕೆಜಿ ಐತಿ. ಇದು 120 ದೇಶದು ಆ ಜೀರಿಗೆ ತೆಗಿ ಮಸಾಲೆ ಸಂಖ್ಯೆ ಎಲ್ಲ ಒತ್ತಾಟಿಡು. ಜೀರಿಗೆ ಜೀರಿಗೆ ಸಾಸ್ಮಿ ಜೀರಿಗೆ ಡಬ್ಬಿ ಎಲ್ಲ ಇದ್ದು ಅವು ಖಾಲಿ ಡಬ್ಬಿಗಳು ಅದಾವಲ್ಲ ಇವು ಪಾಕೆಟ್ ಇದ್ದಿದ್ದು ಪಾಕೆಟ್ ಇರಲಿ ಕಡೆ ಹುಳಾಗಿ ಬರ್ತಾವು. ಇದು ಇಲ್ಲ ಪಾಕಿಟ ಇಲ್ಲ ಈಗ ಮಸಾಲೆ ಜೋಡಿ ಇಡ ಅಂತ ಇವ್ರ ಜೋಡಿ ಇಡು. ಅಷ್ಟು ಹುರಿದು ಅಲ್ಲೇ ಮಾಡಿ ಓಕೆ ಮಾಡಿ ನಮ್ದು ಇವತ್ತಿನ ಶಾಪಿಂಗ್ ಲಾಗ್ ಹಿಂಗೆ ನೋಡ್ರಿ. ಅರಿಬಿ ಪರಿಬಿ ಬೆಳ್ಳಿ ಬಂಗಾರ ತಂದ್ರೆ ನಾವು ಕಿರಾಣಿ ಸಂತಿ ಮಾಡ್ಕೊಂಬಂದೇವೆ 800 ರೂಪಾಯಿ ಇದ್ದು. ಇದು ದೊಡ್ಡ ಸಂತಿ ನಮ್ದು. ಏನು ಕೊಡ್ಲವ ಅವ್ನು ಹೊರಗೆ ಬೇಡ ಅವ್ನು ಚರಿ ಒಂದು ಡಬ್ಬೆ ಒಳಗೆ ಹಾಕಿ ಫ್ರಿಜ್ನಾಗ ಇಡ. ಅವು ಕಡೆ ಕೆಟ್ಟರೆ ಕೆಡ್ತಾ ಬಿಡ್ತಾ ಗೊತ್ತಿಲ್ಲ ನಮ್ಗೆ. ಆ ಪಾಕೆಟ್ ಹಂಗೆ ಇಡು. ಈಗ ಹೊರಗಿನದಲ್ಲ ಅವು ಖಾಲಿ ಆದ್ರೆ ಪಾಕೆಟ್ ಹರಿಯಾಕೆ ಬರ್ತೈತಿ. ಮಸಾಲೆ